ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ ರೀ ನೀವ್ ಯಾವಾಗ ಬಂದ್ರಿ? ರಾತ್ರಿನಾ? ಇಲ್ಲ ಕೂತಿದ್ದೀರಾ? ಇವನ್ ಯಾಕೆ ಅಲ್ಲಿ ಮಲ್ಕೊಂಡಿದ್ದಾನೆ? ನೈಟ್ ಡ್ಯೂಟಿ ಅಂದ್ರಲ್ವಾ? ಇವನು ನೋಡ್ಕೊಳ್ಳೋದೇ ನೈಟ್ ಡ್ಯೂಟಿ ಆಗೋಯ್ತು. ಇವನೆಲ್ರಿ ಸಿಗ್ತಾ ನಿಮ್ಗೆ? ಯಾಕ್ರಿ ನಮ್ ಜೀವನ ಹೀಗಾಗೋಯ್ತು? ಆ ದೇವ್ರು ಯಾಕೆ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ? ಕಷ್ಟ ಕೊಡೋದು ದೇವರಲ್ಲ, ದೇವ್ರ ಹೆಸರು ಇಟ್ಕೊಂಡಿರೋ ನಿನ್ನ ಮಗ ನರಸಿಂಹ ಅಂತ ಹೆಸರು ಇಟ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ತಪ್ಪು ಅವನಲ್ಲೇ ಇರುವಾಗ ದೇವ್ರು ತಾನೇ ಏನು ಮಾಡ್ತಾನೆ ಹೇಳು? ದೇವರು ಮನುಷ್ಯಂಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಆಯ್ಕೆ ಕೊಟ್ಟಿರ್ತಾನೆ. ಆಯ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಒಳ್ಳೆ ದಾರಿಲಿ ನಡೆಯೋದನ್ನ ಇವನು ಕಲಿಸೋದ್ರಲ್ಲಿ ನಾವು ಸೋತ್ಬಿಟ್ವಿ. ಅದಕ್ಕೆ ನಮ್ಗೆ ಈ ಪರಿಸ್ಥಿತಿ. ಇದರಿಂದ ನಮ್ಗೆ ಯಾವ ಮುಕ್ತಿ ಸಿಗುತ್ತೋ ಗೊತ್ತಾಗ್ತಿಲ್ಲ. ನಾವು ಮೇಲೋದ್ಮೇಲೆ ಅನ್ಸುತ್ತೆ. ಬಿಡ್ತು ಅನ್ನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಡೀರಿ, ಒಳಗಡೆ ನಡೀರಿ. ನರಸಿಂಹ, ಏ ಮಗನೇ, ಹೇಳೋ ಹೇಳೋ, ನೀನು ಯಾಕೋ ಹಿಂಗೆಲ್ಲ ಮಾಡ್ತಿದ್ಯಾ? ದೃಷ್ಟಿ ತೆಗೆಯೋದ್ರಿಂದ ಕುಡಿಯೋದು ಬಿಡ್ತಾನೆ ಅನ್ನೋ ಭ್ರಮೆಯಲ್ಲಿ ಇರಬೇಡ. ಕುಡಿಯೋದು ಬಿಡಬೇಕು ಅಂತ ಅವನ ಮನಸ್ಸಿಗೆ ಬರಬೇಕು. ಯಾರ್ದಾರು ಬಲವಂತಕ್ಕೂ ಕುಡಿತಿರ್ಬಹುದಲ್ವಾ? ಯಾರು ಏನೇ ಮಾಡಿದ್ರು, ಎಷ್ಟೇ ಬಲವಂತ ಮಾಡಿದ್ರು, ಸ್ವಂತ ಬುದ್ಧಿ ಅನ್ನೋದು ಒಂದು ಇರುತ್ತಲ್ವಾ, ಅದೆಲ್ಲೋಗಿರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಹೀಗೆ ಮಾಡಿದ್ರೆ ಬದಲಾಗ್ತಾನೆ ಅನ್ನೋ ನಂಬಿಕೆಯಿಂದ ಮಾಡ್ತಿದ್ದೀನಿ ಅಷ್ಟೇ. ನಿನ್ ಸಮಾಧಾನಕ್ಕೋಸ್ಕರ ಸುಮ್ಮನಿರ್ಬೇಕಷ್ಟೇ. ಅದೇನೇನ್ ಮಾಡ್ತೀಯೋ ಮಾಡು, ಆಗ್ಲಿ. ಇದೊಳಪ್ಪ, ನೀನ್ ತಿಂಡಿ ತಿನ್ನಿದ. ಅಮ್ಮ, ಸಂಜನಾ ಇಲ್ಲಿ? ಸಂಜನಾ ಯಾಕಪ್ಪ? ಹೇಳಮ್ಮ. ಅಲ್ಲೇ ನಿಂತಿದ್ದಾಳೆ. ಸಂಜನಾ, ನಂಗೆ ಎಣ್ಣೆ ಬೇಕು. ಪ್ಲೀಸ್ ಸಂಜನಾ, ಪ್ಲೀಸ್, ಎಲ್ಲಿದೆ ಅಂತ ಹೇಳು. ನಿಂಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎಲ್ಲಿದೆ ಅಂತ ಹೇಳು. ನಂಗೆ ಎಣ್ಣೆಲ್ದೆ ಇರೋಕ್ಕಾಗ್ತಿಲ್ಲ ಸಂಜನಾ, ಪ್ಲೀಸ್ ಅರ್ಥ ಮಾಡ್ಕೊ. ಎಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತಗೋತೀನಿ. ಪ್ಲೀಸ್ ಪ್ಲೀಸ್, ಯಾರು ಮಾತಾಡು. ರೂಮಲ್ಲಿ ಇದೆಯಾ? ಇಲ್ಲಿದ್ಯಾ? ಎಲ್ಲಿದೆ ಅಂತ ಹೇಳು, ಏನಾದರೂ ಹೇಳು ಪ್ಲೀಸ್. ಪ್ಲೀಸ್, ನಂಗೆ ಎಣ್ಣೆ ಬೇಕು ಸಂಜನಾ, ಪ್ಲೀಸ್. ನಾನು ಹೋಗಿ ತಗೊಂಡ್ತೀನಿ, ಪ್ಲೀಸ್ 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 ಹೇಳು ಸಂಜನಾ. ಏನಮ್ಮ ಸೌಂದರ್ಯ, ಮನೆಯಲ್ಲಿ ಇಷ್ಟೆಲ್ಲ ನಡೀತಿದೆ, ಏನು ಹಾಗೆ ಇಲ್ಲ ಅನ್ನೋ ತರ ಆರಾಮಾಗಿ ಕೂತಿದೀಯಲ್ಲ. ನಿಂಗೆ ಏನ್ ಹೇಳ್ಬೇಕು ನಂಗೆ ಗೊತ್ತೇ ಆಗ್ತಿಲ್ಲ. ಈ ಮನೇಲಿ ನನ್ ಬಗ್ಗೆ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ಆ ವಿಷಯ ನಿಮ್ಗೂ ಗೊತ್ತಿದೆ ಅಲ್ವಾ? ಅದ್ ಹೌದಮ್ಮ, ಆದ್ರೆ ಆ ದೀಪಂದು ಇತ್ತೀಚೆಗೆ ಹುಚ್ಚಾಟ ಜಾಸ್ತಿ ಆಗೋಗಿದೆ. ಅದೇನೋ ಯೋಗ ಮಾಡ್ತಾಳೆ, ಮನೆಯಲ್ಲೇ ಕುಂಟೆ ಬಿಲ್ಲೆ ಬೇರೆ ಆಡ್ತಾಳೆ, ಲೂಸ್ ತರ ಚಿರು ಮೈ ಮೇಲೆ ಬೀಳ್ತಿರ್ತಾಳೆ. ಏನೋಪ್ಪ, ಅವನ್ ಮುಂದೆ ನುಲಿತಾ ಇರ್ತಾಳೆ. ಅದು ಅಲ್ಲದೆ ನಿನ್ ಮುಂದೆನೆ ಫಸ್ಟ್ ಇನ್ವಿಟೇಷನ್ ಅವಳು ಕೊಟ್ಬಿಟ್ಟು ಮಿಸ್ ಮಾಡದೆ ಇವೆಂಟ್ ಬರ್ಬೇಕು ಅಂತ ಹೇಳ್ದ.
ಅದೇನೋ ಸ್ಟೇಜ್ ಮೇಲೆ ಕರೆದು ಅವಳಿಗೆ ಕ್ರೆಡಿಟ್ ಬೇರೆ ಕೊಡ್ತಾನಂತೆ. ಅವಳ ಆಟ 1 2 ನನ್ಗಂತೂ ತಲೆ ಕೆಟ್ಟೋಗಿದೆ. ಅವಳು ಆಡ್ತಿರೋ ಸ್ಪೀಡ್ಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತ. ಅಂತದೇನಮ್ಮ ಮಾಡ್ತೀಯಾ? ಇವೆಂಟ್ ಬಂದ್ರೆ ತಾನೆ ಚಿರು ಅವಳು ಕ್ರೆಡಿಟ್ ಕೊಡೋದು. ಇದು ಸೌಂದರ್ಯ ಅಂದ್ರೆ. ಅರ್ಥ ಆಯ್ತಮ್ಮ. ನಾನ್ ಬಂದ್ ಕೆಲ್ಸ ಮುಗೀತು. ನಾನ್ ಬರ್ತೀನಮ್ಮ. ಏನ್ ಮಾಡೋದು ಅಕ್ಕ ಹೇಳಿ. ನೀನು ಎಲ್ರ ಮುಂದೆ ದಿಶಾಗ್ ಹೋಗಿ ಸೈ ಅನ್ನಿಸ್ಕೋಬೇಕು. ಚಿರು ಮನ್ಸನ್ ಗೆಲ್ಬೇಕು. ನಿನ್ ಗಂಡನ್ ಮರ್ಯಾದೆ ಉಳಿಸ್ಬೇಕು. ಇವಾಗ ಅದು ಮುಖ್ಯ. ನೀನು ಈವೆಂಟ್ಗೆ ದಿಶಾ ಆಗೇ ಹೋಗ್ಬೇಕು. ದೀಪ ಆಗಿ ಬರೋದಿಕ್ ಸಾಧ್ಯನೇ ಇಲ್ಲ. ಮೊದ್ಲು ಅದನ್ನ ಅರ್ಥ ಮಾಡ್ಕೊ. ಸರಿ ಅಕ್ಕ. ಒಂದ್ ನಿಮಿಷ ಇರು. ತಗೋ. ಏನಕ್ಕ ಇದು? ಸುಲಭವಾಗಿ ಇಂಗ್ಲಿಷ್ ಕಲಿಯೋದಕ್ಕೆ ಹೆಲ್ಪ್ ಮಾಡೋ ಬುಕ್ ಇದು. ನಾನ್ ಸ್ಕೂಲಲ್ಲಿ ಇದ್ದಾಗ ಈ ತರಾನೇ ಒಂದ್ ಬುಕ್ ಇತ್ತು. ಅಂದ್ರೆ ನಿಂಗೆ ಇಂಗ್ಲಿಷ್ ಬರುತ್ತಾ? ಅಕ್ಕ ಒಂದ್ ಸ್ವಲ್ಪ ದಿವಸ ಕಲ್ತೆ, ಆಮೇಲೆ ಬಿಟ್ಬಿಟ್ಟೆ. ಇಷ್ಟೆಲ್ಲ ಓದಕ್ ಟೈಮೇ ಇಲ್ಲ ಅಲ್ವಾ ಅಕ್ಕ? ಹೆಂಗ್ ಕಲಿಯೋದು? ಬೇಸಿಕ್ ಇಂಗ್ಲಿಷ್ ಕಲಿಯೋದಿಕ್ಕೆ ಏನೇನ್ ಬೇಕೋ ಅದೆಲ್ಲ ಇದ್ರಲ್ಲಿದೆ. ಇವತ್ ಎಷ್ಟಾಗುತ್ತೋ ಅಷ್ಟು ನೋಟ್ ಪ್ರಾಕ್ಟೀಸ್ ಮಾಡು. ನಿನ್ಗೇನಾದ್ರೂ ಡೌಟ್ ಇದ್ರೆ ನನ್ನ ಕೇಳು, ಆಯ್ತಾ? ಎಲ್ಲಿ ಅದ್ರಲ್ಲಿರೋ ಲೈನ್ ನನ್ನ ಕಣ್ಮುಂದೆ ಒಂದ್ಸಲ ಓದು. ಐ ಆಮ್ ಬ್ಯೂಟಿಫುಲ್ಲು. ಅದು ಬ್ಯೂಟಿಫುಲ್ಲು ಅಲ್ಲ, ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ನೋಡು, ಸೌಂದರ್ಯ ಇಸ್ ಜಲಸ್ ಆಫ್ ಮೀ ಅನ್ನು. ಹಂಗಂದ್ರೆ ಏನಕ್ಕ ಅರ್ಥ? ಸೌಂದರ್ಯ ಅವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ಅಂತ ಅರ್ಥ. ಈ ಸದ್ಯ ಬುಕ್ ಬರೆಯೋರ್ಗೂ ಗೊತ್ತಿದ್ಯಾ? ಅದು ಬುಕ್ಕಲ್ಲಿ ಇಲ್ಲ, ನಾನೇ ಹೇಳಿದ್ದು. ಅಕ್ಕ ಇದನ್ನ ಏನಾದ್ರೂ ನನ್ನ ಹಸ್ಬೆಂಡ್ ಮುಂದೆ ಹೇಳ್ರೆ ಅಷ್ಟೇ ನನ್ ಕತೆ. ಇದ್ರಲ್ಲಿ ಇರೋದನ್ನೆಲ್ಲ ಇವತ್ತು ಕಷ್ಟಪಟ್ಟು ಓದಿ ಪ್ರಾಕ್ಟೀಸ್ ಮಾಡ್ಕೊ. ಸರಿ. ಗುಡ್ ಈವ್ನಿಂಗ್ ಎವ್ರಿವನ್. ದೀಪಾ ಅವರೇ, ಏನ್ರಿ ಅದು? ಏನು ಎಲ್ಲ ಹಚ್ಕೊಂಡು ಮತ್ ನಾನು ಬಂದ ಕೂಡ್ಲೆ ಅದೇನೋ ಮುಚ್ಚಿಟ್ಕೊಂಡ್ರೆ? ಇಲ್ಲಪ್ಪ, ಏನ್ರಿ ಅದು? ಏನು ಇಲ್ಲ ಹಚ್ಕೊಂಡು. ಏನ್ರಿ ಅದು?